ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅಲ್ಲೊಂದು ಸ್ಕ್ರೀನ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ನಾನು ಇಷ್ಟು ದಿನ ಕೈಯಲ್ಲೇ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಈ ರೀತಿ ವರ್ಕೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಸ್ವಲ್ಪ ಏನೋ ಒಂದಿಷ್ಟು ಚೇಂಜಸ್ ಮಾಡಿಕೊಂಡು ಮೊಬೈಲ್ ಸ್ಟ್ಯಾಂಡ್ ಇಡೋಕ್ಕೆ ಜಾಗ ಮಾಡ್ಕೊಂಡಿದ್ದೀನಿ. ಬಟ್ ಈ ರೀತಿ ಇಟ್ಟಾಗ ಅಲ್ಲಿ ಮುಂದ್ಗಡೆ ನೋಡ್ಬೋದು, ಈ ಥರ ಕಾಣುತ್ತೆ. ಅಲ್ಲೊಂದು ಕರ್ಟನ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ಹಾಕ್ತೀನಿ ಸದ್ಯದರಲ್ಲಿ, ಯಾರು ಏನೂ ತಿಳ್ಕೊಬೇಡಿ. ನನಗೆ ಈ ಥರ ವಿಡಿಯೋ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದು ಇವಾಗ ಮಾಡ್ತಾಯಿದ್ದೀನಿ. ಹಾಗಾಗಿ ಮತ್ತು ನಂಗೆ ಬೇರೆ ಕಡೆಗೆಲ್ಲೂ ಬೆಳಕು ಬರೋಂಥ ಜಾಗ ಇಲ್ಲ ನಮ್ಮ ಈ ಮನೇಲಿ. ಹಾಗಾಗಿ ಇಲ್ಲೇ ನನಗೆ ಸರಿ ಅನ್ನಿಸ್ತಾ ಇದೆ. ಹಾಗಾಗಿ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಇಲ್ಲೇ ಟೈಲರ್ ಮಿಷಿನೂ ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನನಗೆ ಅನುಕೂಲ ಆಗ್ತಾಯಿದೆ. ಅಲ್ಲಿ ಒಂದು ಕರ್ಟನ್ ಹಾಕಿದರೆ ಸರಿ ಆಗುತ್ತೆ. ಜಸ್ಟು ಹಾಗೆ ನಾನು ಇವಾಗ ಟ್ರೈ ಮಾಡಿದೆ ಯಾವ ರೀತಿ ಬರುತ್ತೆ ಮೊಬೈಲ್ ಇಟ್ಟು ನಾನು ಈ ಥರ ವರ್ಕ್ ಮಾಡೋದೆಲ್ಲ ವಿಡಿಯೋ ಮಾಡೋಕ್ಕೆ ಅಂತ. ಆದ್ರೂ ಅಷ್ಟು ಕರೆಕ್ಟಾಗಿ ಬರ್ತಾಯಿಲ್ಲ ಅನಿಸುತ್ತೆ. ಇವಾಗ ನೋಡಿದಾಗ ನಂಗೆ ಗೊತ್ತಾಗ್ತಾಯಿದೆ. ವಿಡಿಯೋ ಮಾಡುವಾಗ ನಂಗೆ ಅಷ್ಟು ಸರಿ ಗೊತ್ತಾಗಲಿಲ್ಲ. ನೆಕ್ಸ್ಟ್ ವಿಡಿಯೋಗಳು ಈ ಥರದ್ದು ಬಂದಾಗ ಇನ್ನೊಂದು ಸ್ವಲ್ಪ ಸರಿ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ಹಾಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡಿ ವಿಡಿಯೋ ಮಾಡ್ತೀನಿ ಇನ್ಮೇಲೆ. ಇಷ್ಟು ವರ್ಷದಲ್ಲಿ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇದೊಂದು ಬದಲಾವಣೆನ. ಮೊದಲೇ ಮಾಡಬೇಕಿತ್ತು, ಬಟ್ 2-3 ವರ್ಷ ಆದರೂ ಕೂಡ ನಾನು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡೆ ಎಲ್ಲ ವಿಡಿಯೋ ಮಾಡಿ ಲಾಗ್ಸ್ ಎಲ್ಲ ಹಾಕ್ತಿದ್ನಲ್ವ, ಹಾಗೆ ಮಾಡ್ತಿದ್ದೆ. ಬಟ್ ಈ ಥರ ವರ್ಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು. ಹಾಗಾಗಿ ಸ್ವಲ್ಪ ಇನ್ನೂ ಬದಲಾವಣೆ ಮಾಡ್ಕೊಂಡಿದ್ದೀನಿ. ನೋಡೋಣ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ನೋಡಿದರೆ ಗೊತ್ತಾಗಿರುತ್ತೆ. ಇದು ಡೋರ್ ಮ್ಯಾಟು, ಹಳೆ ಸೀರೆಗಳನ್ನು ಯೂಸ್ ಮಾಡಿ ಮಾಡುವಂಥ ಡೋರ್ ಮ್ಯಾಟು ಫ್ರೆಂಡ್ಸ್. ಹಳೆ ಸೀರೆಗಳಿತ್ತು, ಅದನ್ನು ಕಟ್ ಮಾಡಿ ಇಟ್ಟಿದ್ದೆ. ಹಾಗೆ ಅರ್ಧ ಡೋರ್ ಮ್ಯಾಟನ್ನು ಹೆಣೆದಿಟ್ಟಿದ್ದೆ, ಪೂರ್ತಿ ಆಗಿರಲಿಲ್ಲ. ಇವಾಗೆಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ ಇನ್ಮೇಲೆ ಡೋರ್ ಮ್ಯಾಟ್ ಹಾಕೋಣ ಅಂತ. ಹಾಗೆ ಇದು ಕ್ರೋಶದಲ್ಲಿ ಹಾಕುವಂಥ ಡೋರ್ ಮ್ಯಾಟು. ಕ್ರೋಶ ಕಡ್ಡಿ ಹಾಕೋಕ್ಕೆ ಬಂದರೆ ಈ ಥರ ಡೋರ್ ಮ್ಯಾಟನ್ನು ಹೆಣಿಬೋದು. ನನಗೆ ಬರುತ್ತೆ, ಬಟ್ ನಾನು ಅವಾಗೆಲ್ಲ ಹಾಕಿದ್ದೆ. ಬಟ್ ಈ ನಡುವೆ ತುಂಬ ಒಂದು 5-6 ವರ್ಷ ಆಯಿತು ಈ ಥರ ವರ್ಕ್ ಮಾಡೇ ಇಲ್ಲ. ಅವಾಗೆಲ್ಲ ಸ್ವಲ್ಪ ಹಾಕಿ ಅರ್ಧ ಮಾಡಿಟ್ಟಿದ್ದೆ, ಅವು ಹಾಗೇ ಇತ್ತು. ಇವಾಗೆಲ್ಲ ಮನೆ ಕ್ಲೀನ್ ಮಾಡುವಾಗ ಸ್ವಲ್ಪ ವಸ್ತುಗಳನ್ನ ಎತ್ತಿಟ್ಕೊಂಡಿದ್ದೀನಿ ಫಿನಿಶಿಂಗ್ ಮಾಡೋಣ ಅಂತ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 3 ಮ್ಯಾಟು ಅರ್ಧ ಆಗಿರೋದಿದೆ. ಈಗ ಇದನ್ನು ನೋಡಿ ಹೆಣಿತಾ ಇದ್ದೀನಿ. ಫ್ರೀ ಟೈಮಲ್ಲಿ ರಾತ್ರಿ ಅಡುಗೆ ಎಲ್ಲ ಆದಮೇಲೆ ಮತ್ತು ನಮ್ಮದು ಎಡಿಟಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಆವಾಗ ಸ್ವಲ್ಪ ಹೊತ್ತು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಒಂದೇ ದಿನ ಹಾಕಿದರೂ ಬರುತ್ತೆ, ಬಟ್ ಬೇರೆ ಕೆಲಸಗಳಿರುತ್ತಲ್ಲ, ಹಾಗಾಗಿ ಕೂತ್ಕೊಂಡಾಗ ಸ್ವಲ್ಪ ಹೊತ್ತು ಒಂದು 3 ಲೈನ್ ಆ ಕಡೆ ಒಂದು ಈ ಕಡೆ ಹಿಂಗೆ ಹೋಗಿ 3 ಲೈನ್ ಹಾಕಿದರೆ ಒಂದು 3 ದಿನದಲ್ಲಿ ಫಿನಿಶಿಂಗ್ ಮಾಡ್ಬೋದು ನೋಡಿ. ಹಾಗೆ ಬಟ್ಟೆನೂ ಸ್ವಲ್ಪ ಇದು ಕಡಿಮೆ ಇದೆ. ಹಾಗಾಗಿ ಇದೆಷ್ಟಿದೆ ಅಷ್ಟನ್ನು ಹೆಣೆದಿಡ್ತೀನಿ. ಮತ್ತು ಬೇರೆ ಬಟ್ಟೆ ಕಾಂಬಿನೇಷನ್ ಸಿಕ್ತು ಅಂದರೆ ಸ್ವಲ್ಪ ಅದನ್ನೇ ಬೇರೆ ಕಲರ್ ಹಾಕಿ ಹೆಣೆಯೋಣ ಅಂತ ಇದನ್ನು ಮುಗಿಸ್ತಾ ಇದ್ದೀನಿ ನೋಡಿ. ಇವಾಗ ಇಷ್ಟ ಆಯಿತು. ಮಧ್ಯಾಹ್ನ ಸ್ವಲ್ಪ ಕೆಲಸಗಳಾಗಿರುತ್ತೆ. ಮಧ್ಯಾಹ್ನ ಟೈಮ್ ನಾನು ಜಾಸ್ತಿ ಮಲಗೋದಿಲ್ಲ. ಆ ಟೈಮಲ್ಲಿ ನಾನು ಈ ಥರ ಹೆಣೆದು ಮುಗಿಸೋಣ ಅಂತ ಇವಾಗ ಟ್ರೈ ಮಾಡ್ತಿದ್ದೀನಿ. ಇಲ್ಲಾಂದರೆ ಮೊಬೈಲ್ ಹಿಡ್ಕೊಂಡೆ ಕೂತಿರ್ತಿದ್ದೆ, ಎಡಿಟಿಂಗು ಅದು ಇದು ಅಂತ. ಹಂಗಾಗಿ ತುಂಬ ಕೆಲಸಗಳು ಬ್ಯಾಲೆನ್ಸ್ ಇದೆ. ಆ ಕೆಲಸಗಳನ್ನು ಇವಾಗ ಪೂರ್ಣ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ. ಮಗ ಕೂಡ ಬಂದ, ಇವಾಗ 4:15 ಆಗಿದೆ ಫ್ರೆಂಡ್ಸ್ ಟೈಮು. ಮಗ ಸ್ಕೂಲಿಂದ ಬಂದು ಟಿ ವಿ ಹಾಕ್ಕೊಂಡಿದ್ದಾನೆ, ಮ್ಯೂಟ್ ಮಾಡಿದೆ. ಹಾಗಾಗಿ ತುಂಬಾ ಈಸಿ ಇದು ಕ್ರೋಶ ಹಾಕೋಕ್ಕೆ ಬಂದರೆ. ನಾನು ಸ್ಟಾರ್ಟಿಂಗಿಂದ ಮತ್ತೆ ಹೊಸದು ಮ್ಯಾಟು ಹಾಕ್ತೀನಿ, ಆವಾಗ ಸ್ಟಾರ್ಟಿಂಗಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಹಾಗೆ ನಾನಿವತ್ತು ವಿಡಿಯೋ ಮಾಡಿದರೆ ಯಾವ ರೀತಿ ಬರುತ್ತೆ ಅಂತ ನಾನು ವಿಡಿಯೋ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಪ್ಲೇಸ್ ಮತ್ತೆ ಚೇಂಜ್ ಮಾಡಿಕೊಂಡೆ, ಅಂದರೆ ಹಾಕುವಾಗ ಕೈ ಯಾವ ರೀತಿ ಹಾಕ್ತೀವಿ ಅಂತ ತೋರಿಸೋದಕ್ಕೆ ಬರುತ್ತೆ ಅಂತ. ನೋಡೋಣ, ನಾನು ಏನೇನೋ ಟ್ರೈ ಮಾಡ್ತಿದ್ದೀನಿ. ಟ್ರೈಪಾಡ್ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್. ಟ್ರೈಪಾಡು 2 ಇತ್ತು, ಅದು ವೇಸ್ಟ್ ಆಗಿದೆ.
ಇವಾಗ ಬೇರೆ ಏನೋ ಒಂದು ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಮೊಬೈಲ್ ಬಿದ್ದರೆ ಅನ್ನೋದೊಂದು ಭಯ ಇದೆ. ಹಾಗಾಗಿ ಸ್ವಲ್ಪ ಭಯ ನನಗೆ ಈ ರೀತಿ ವಿಡಿಯೋ ಮಾಡೋದಕ್ಕೆ. ಸ್ವಲ್ಪ ಅಲ್ಲಾಡಿದ್ರೆ ಮೊಬೈಲ್ ಬಿದ್ದು ಹೋಗೋ ಚಾನ್ಸ್ ಇದೆ. ಮೊಬೈಲ್ ಇದ್ರೇ ಅಲ್ವಾ ನಾವು ವಿಡಿಯೋ ಮಾಡೋಕ್ಕಾಗೋದು. ಹಾಗಾಗಿ ಮೊದಲು ಮೊಬೈಲನ್ನು ಸೇಫ್ ಮಾಡ್ಕೋಬೇಕು. ನೋಡಿ ಇಷ್ಟ ಆಯಿತು. ನಮಗೆ ಎಷ್ಟಾಗುತ್ತೋ ಅಷ್ಟು ಫ್ರೀ ಇದ್ದಾಗ ಒಂದೊಂದು ಲೈನು ಹಿಂಗೆ ಹಾಕ್ಕೊಳ್ತಾನೆ ಇರಬೇಕು. ಮತ್ತು ರಾತ್ರಿ ಟೈಮು ಅಷ್ಟೇ, ಊಟ ಆದಮ್ಯಾಗ ಸ್ವಲ್ಪ ಹೊತ್ತು ಫ್ರೀ ಇರ್ತೀವಿ. ಅವಾಗೆಲ್ಲ ಹಾಕಿದರೆ ಆಗುತ್ತೆ. ಬಟ್ ನಾನೇ ಇಷ್ಟು ದಿನ ಹಾಕಿರಲಿಲ್ಲ. ಮೊದಲೆಲ್ಲ ನಮ್ಮ ಅತ್ತೆ ಮನೆಗೆ, ತವ್ರ ಮನೇಲಿ ತುಂಬಾ ಹೆಣ್ದಿದ್ದೀನಿ. ತೋರಣ ಆಗಲಿ, ಈ ಥರ ಡೋರ್ ಮ್ಯಾಟ್ ಆಗಲಿ. ನಾನು ಅವಾಗ ಮತ್ತೆ ಸ್ಕೂಲ್ಗೆ ಹೋಗ್ತಿದ್ದೆ. ಮತ್ತು ಹೀಗೆ ಅವಾಗಿಂದ ಬಿಟ್ಬಿಟ್ಟೆ. ಮತ್ತು ವೈಟಿಗೆ ಬಂದೆ. ಅವಾಗ ವೈಟಿಗೆ ಬಂದರೆ ಮುಗೀತು, ಬೇರೆ ಕೆಲಸಗಳೇ ಆಗೋಲ್ಲ, ಹಂಗಾಗುತ್ತೆ. ಅದನ್ನೆಲ್ಲ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಈ ಕೆಲಸಗಳನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೀರೆಯಲ್ಲಿ ಮ್ಯಾಟ್ ಹೆಣಿದ್ರೆ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲೆಲ್ಲ ಎಷ್ಟು ಮ್ಯಾಟ್ ಇದ್ರೂ ಸಾಕಾಗಲ್ಲ. ದುಡ್ಡು ಕೊಟ್ಟು ತರೋಕ್ಕಿಂತನೂ ಹಳೆ ಬಟ್ಟೆಯಲ್ಲಿ ಈ ರೀತಿ ನಾವು ರಿಯೂಸ್ ಮಾಡಿಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಇವಾಗಿನ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅಂತಾರೆ. ಬಟ್ ಇದೇನೋ ನಾವೇ ಹಾಕಿರುವಂಥ ಮ್ಯಾಟ್ ಅಂದರೆ ತುಂಬಾ ಖುಷಿ ಇರುತ್ತೆ. ಮತ್ತು ಹಳೆ ಬಟ್ಟೆಯಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಹಾಗೆ ಫ್ರೆಂಡ್ಸು, ನನ್ನ ಡೈಲಿ ವ್ಲಾಗು, ನನ್ನ ರೂಟೀನು ನಿಮಗಿಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರು ಹೊಸಬ್ರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. 2 ಮ್ಯಾಟು ಅಂತ ಹೇಳಿದ್ನಲ್ವ, ನೋಡಿ ನಾನು ಒಂದು ಈ ರೀತಿ ಹಾಕಿದ್ದೆ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್. ಇದನ್ನು ಕೂಡ ಹಾಕಬೇಕು. ಇದು ನೋಡಿ ಇವಾಗ ಹಾಕಿರೋದು 2 ಮ್ಯಾಟ್ ಇದೆ. ಇನ್ನೊಂದಿದೆ, ಅದು ಅಲ್ಲಿ ತೋರಿಸ್ತೀನಿ ಇನ್ನೊಂದು ಸರಿ. ಇವೆರಡನ್ನ ಮುಗಿಸಿ ಆಮೇಲೆ ಅದನ್ನು ತೋರಿಸ್ತೀನಿ. ಇದು ಬಟ್ಟೆನೂ ಕಡಿಮೆ ಇದೆ. ಎಷ್ಟಾಗುತ್ತೆ ನೋಡಿ, ಇದನ್ನು ಮುಗಿಸ್ಬಿಟ್ಟು ಇದಕ್ಕೆ ಬೇರೆ ಕಲರ್ ಕಾಂಬಿನೇಷನ್ನು ಹಾಕೋಣ ಅಂದ್ಕೊಂಡಿದ್ದೀನಿ. ನನ್ನ ಡೈಲಿ ರೂಟೀನ್ ಜೊತೆ ಇವನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಕಾಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.